ಹಲೋ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 15G ಅಂದ್ರೇನು, 15H ಅಂದರೆ ಏನು, ಯಾರು ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 15G ಮತ್ತು H ಅಂದರೆ ಏನು ಅಂದರೆ, ಇವೆರಡೂ ಫಾರ್ಮ್ಸು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಸು. ಏನು ಕೊಡ್ತಾರೆ ಅಂತ ಹೇಳಿದ್ರೆ, ನಾವು FD ಇಟ್ಟಿರ್ತೀವಿ ಅಥವಾ RD ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಮೇಲೆ TDS ಕಟ್ ಆಗಬಾರ್ದು. ಏನು ಇಂಟ್ರೆಸ್ಟ್ ಅರ್ನ್ ಆಗಿದೆಯೋ ಅದು ನಮಗೆ ಬರಬೇಕು ಅನ್ನೋ ರೀಸನಿಂದ ನಾವು ಈ 15G ಇರ್ಬೋದು ಅಥವಾ H ಇರ್ಬೋದು, ಇದನ್ನ ಸಬ್ಮಿಟ್ ಮಾಡ್ತೀವಿ. ಎವ್ರಿ ಇಯರ್ ಆನ್ ಇಯರು ಸಬ್ಮಿಟ್ ಮಾಡಬೇಕು. ಫೈನಾನ್ಷಿಯಲ್ ಇಯರು 15G ಯಾರು ಸಬ್ಮಿಟ್ ಮಾಡಬೇಕು, 15H ಯಾರು ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. 15G ಬಂದು ಬಿಲೋ 60 ಇಯರ್ಸು ಯಾರಿದ್ದಾರೋ ಅವರು 15Gನ ಸಬ್ಮಿಟ್ ಮಾಡಬೇಕು. 60 ಇಯರ್ಸ್ ಆ್ಯಂಡ್ ಎಬೋ ಯಾರಿದ್ದಾರೆ ಅವರು 15Hನ ಸಬ್ಮಿಟ್ ಮಾಡಬೇಕು. ಅವರು ಏನು FDಲಿರ್ಬೋದು ಅಥವಾ RDಲಿರ್ಬೋದು, ಇಂಟ್ರೆಸ್ಟ್ ಏನು ಅರ್ನ್ ಮಾಡಿರ್ತಾರೆ ಆ ಇಂಟ್ರೆಸ್ಟು ಕಟ್ ಆಗಬಾರ್ದು, TDS ಕಟ್ ಆಗಬಾರ್ದು ಅನ್ನೋ ರೀಸನಿಂದ ಈ ಫಾರ್ಮ್ಸ್ನ ಕೊಡಬೇಕಾಗತ್ತೆ ಬ್ಯಾಂಕಿಗೆ. ಈಗ ಒಂದು ಬ್ಯಾಂಕಲ್ಲಿ ಒಂದೇ FD ಇದೆ ಅಂದರೆ ಓಕೆ, ಒಂದು ಬ್ಯಾಂಕಿಗೆ ಕೊಟ್ಟರೆ ಆಯಿತು. ಇಲ್ಲ ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ FD ಇದೆ ಅಂದರೆ ಆ ಎಲ್ಲ ಬ್ಯಾಂಕಿಗೂ ಒಂದೊಂದು ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಎವ್ರಿ ಇಯರ್ ಆನ್ ಇಯರ್. ಈಗ ಎಷ್ಟು ಇಂಟ್ರೆಸ್ಟ್ ಅರ್ನ್ ಆದರೆ TDS ಕಟ್ ಆಗುತ್ತೆ ಅನ್ನೋದನ್ನ ನೋಡೋಣ. 15G ಸಬ್ಮಿಟ್ ಯಾವಾಗ ಮಾಡ್ತಾರೆ ಅಂದರೆ, 40,000 ಏನಾದರೂ ಅವ್ರದ್ದು ಇಂಟ್ರೆಸ್ಟ್ ಅರ್ನ್ ಆಗಿದ್ದರೆ ಆ ಫೈನಾನ್ಷಿಯಲ್ ಇಯರಲ್ಲಿ ಅವರು 15Gನ ಸಬ್ಮಿಟ್ ಮಾಡಬೇಕು. ಮತ್ತು 2.5ವರೆಗೂ ಲಿಮಿಟ್ ಇರುತ್ತೆ, ಅಂದರೆ 2.5 ಲ್ಯಾಕ್ವರೆಗೂ ಲಿಮಿಟ್ ಇರುತ್ತೆ. 2.5 ಮೇಲೆ ಏನೇ ಅರ್ನ್ ಆದರೂ ಅದಕ್ಕೆ TDS ಕಟ್ ಆಗಿ ಆಗುತ್ತೆ. ಮತ್ತು 15Hಗೆ ಬಂದರೆ 50,000 ಆ್ಯಂಡ್ ಎಬೋ 50,000 ಆ್ಯಂಡ್ ಎಬೋ ಯಾರದೇ ಇಂಟ್ರೆಸ್ಟ್ ಅರ್ನ್ ಆದ್ರೂ ಅವರು 15H ಫಾರ್ಮ್ನ ಕೊಡಬೇಕಾಗತ್ತೆ. 3 ಲ್ಯಾಕು ಅವ್ರದ್ದು ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. 80 ಇಯರ್ಸ್ ಆ್ಯಂಡ್ ಬಿಲೋ ಅವ್ರಿಗೆ. ಸೂಪರ್ ಸೀನಿಯರ್ಗೆ 5 ಲ್ಯಾಕ್ವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಅದ್ರ ಮೇಲೆ ಏನೇ ಅನ್ನಾದ್ರೂ ಕೂಡ ಅದು ಟ್ಯಾಕ್ಸೇಬಲ್ ಆಗಿರುತ್ತೆ. ಈ ಫಾರ್ಮ್ಗಳನ್ನ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗಲ್ಲಾದರೂ ಮಾಡ್ಬೋದು, ಆರ್ ಎಲ್ಸ್ ನಿಮ್ಮದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಏನಿರುತ್ತಲ್ವ ಅದರಲ್ಲಾದರೂ ನೀವು ಸಬ್ಮಿಟ್ ಮಾಡ್ಬೋದು.